ಸಾಬುದಾನನು ಕೂಡ ಅನ್‌ಹೆಲ್ದಿ ಅಂತ ಹೇಳ್ಬಿಟ್ರು ಎಲ್ರು. ನಿಜವಾಗ್ಲೂ ಸಾಬುದಾನ ಅನ್‌ಹೆಲ್ದಿನ? ಉಪವಾಸದ ಟೈಮಲ್ಲಿ ಸಾಬುದಾನ ತಿನ್ನೋದ್ರಿಂದ ಉಪವಾಸ ಬ್ರೇಕ್ ಡೌನ್ ಆಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸಾಬುದಾನ ಇದು ಯಾವುದೇ ಒಂದು ಗಿಡದಲ್ಲಿ ಡೈರೆಕ್ಟ್ ಆಗಿ ಸಿಗಲ್ಲ. ಕಸವ ಅನ್ನೋ ಒಂದು ರೂಟ್ ಪ್ಲಾಂಟ್ ಬರುತ್ತೆ. ಸೊ ಅದನ್ನ ಅಲ್ಟ್ರಾ ಪ್ರೊಸೆಸ್ಡ್ ಮಾಡಿದಾಗ ಅದರಲ್ಲಿ ಸ್ಟಾರ್ಚ್ನ ತಗೊಳ್ತಾರೆ. ಓಕೆ, ಸೊ ಸ್ಟಾರ್ಚ್ ಅಂದ್ರೆ ಏನಲ್ಲ, ಕಾರ್ಬೋಹೈಡ್ರೇಟ್. ಇದು ಯಾಕೆ ಅನ್‌ಹೆಲ್ದಿ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ. ಅದರಲ್ಲಿ ಯಾವುದೇ ಒಂದು ಪ್ರೋಟೀನ್ ಇರಲ್ಲ, ಫೈಬರ್ ಇರಲ್ಲ, ವಿಟಮಿನ್ಸ್ ಇರಲ್ಲ, ಮಿನರಲ್ಸ್ ಇರಲ್ಲ, ಎಲ್ಲ ಝೀರೋ ಇರುತ್ತೆ. ಬರೀ ಕಾರ್ಬೋಹೈಡ್ರೇಟ್ ಮಾತ್ರ ಇರುತ್ತೆ. ಸೊ ಬರೀ ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ. ಡಯಾಬಿಟಿಸ್ ಅವರು ಎಕ್ಸ್ಪೆಷಲಿ ಇದನ್ನ ತಿನ್ಲೇಬಾರ್ದು. ಅಂಡ್ ಕ್ಯಾಲೋರೀಸ್ ನೋಡೋದಾದ್ರೂ ಕೂಡ ಆಲ್ಮೋಸ್ಟ್ 100 ಗ್ರಾಮ್ ಸಾಬುದಾನದಲ್ಲಿ 300 ರಿಂದ 400 ಕ್ಯಾಲೋರೀಸ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬೇರೆ ಏನೇನೋ ಹಾಕ್ಬಿಟ್ಟು ಮಾಡೋದ್ರಿಂದ ಒಂದು 600 to 700 ಕ್ಯಾಲೋರೀಸ್ ವರೆಗೂ ರೀಚ್ ಆಗುತ್ತೆ. ಬರೀ 100 ಗ್ರಾಮ್ ಸಾಬುದಾನದಲ್ಲಿ ನಾನು ಹೇಳ್ತಾ ಇರೋದು. ಸೊ ಉಪವಾಸದ ಟೈಮಲ್ಲಿ ಸಾಬುದಾನನ ತಿನ್ಲೇಬಾರ್ದು. ಯಾಕೆ ತಿನ್ಬಾರ್ದು ಅಂದ್ರೆ ಉಪವಾಸ ಮಾಡೋದ್ರಿಂದ ಒಂದು ಸೈಂಟಿಫಿಕ್ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಲಿ ಫ್ಯಾಟ್ ಬರ್ನ್ ಆಗುತ್ತೆ. ನಾವು ಉಪವಾಸ ಮಾಡೋ ಇಂಟೆನ್ಷನ್ನೇ ನಮ್ಮ ಬಾಡಿಲಿ ಇರುವಂತ ಫ್ಯಾಟಿನ ಬರ್ನ್ ಮಾಡಬೇಕು ಅಂತ. ಸಡನ್ ಆಗಿ ನಾವು ಉಪವಾಸದ ಟೈಮಲ್ಲಿ ಸಾಬುದಾನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿಗೆ ಚೆನ್ನಾಗಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಚೆನ್ನಾಗಿ ಶುಗರ್ ಸ್ಪೈಕ್ ಆಗುತ್ತೆ, ಇನ್ಸುಲಿನ್ ಎಲ್ಲ ಜಾಸ್ತಿ ಹೋಗುತ್ತೆ. ಸೊ ಅದರಿಂದ ಸಾಬುದಾನ ತಿನ್ನೋದ್ರಿಂದ ಫ್ಯಾಟ್ ಬರ್ನ್ ಸ್ಟಾಪ್ ಆಗ್ಬಿಡುತ್ತೆ. ಉಪವಾಸ ಮಾಡೋ ಇಂಟೆನ್ಷನ್ ಫ್ಯಾಟಿನ ಬರ್ನ್ ಮಾಡಬೇಕು ಅಂತ. ಆ ಪ್ರೊಸೆಸ್ ಸ್ಟಾಪ್ ಆಗ್ಬಿಡುತ್ತೆ ನಾವು ಸಾಬುದಾನ ತಿನ್ನೋದ್ರಿಂದ. ಸೊ ಸಾಬುದಾನ ಅಪರೂಪಕ್ಕೆ ಯಾವಾಗ್ಲಾದ್ರೂ ತಿಂದ್ರೆ ಅದು ಏನು ತೊಂದರೆ ಇಲ್ಲ. ಬಟ್ ಉಪವಾಸದ ಟೈಮಲ್ಲಿ ಎಕ್ಸ್ಪೆಷಲಿ ಸಾಬುದಾನನ ತಿನ್ಬೇಡಿ. ಬೇರೆ ಟೈಮ್ನಲ್ಲಿ ತಿನ್ನಿ, ಯಾವಾಗ್ಲೂ ಒಂದ್ಸತಿ ತಿನ್ನಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಪದೇ ಪದೇನು ಕೂಡ ತಿನ್ಬಾರ್ದು, ಏಕೆಂದ್ರೆ ಅದು ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ. ಅಂಡ್ ಟ್ರೆಡಿಷನಲಿ ಹಳೆ ಕಾಲದಿಂದನೂ ಕೂಡ ಸಾಬುದಾನ ತಿನ್ಕೊಂಡು ಬರ್ತಿದಾರಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸಾಬುದಾನ ನಮ್ಮ ಇಂಡಿಯನ್ ಫುಡ್ಡೇ ಅಲ್ಲ. ಇದನ್ನ ಭಾರತಕ್ಕೆ ಪೋರ್ಚುಗೀಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. 1940ರಲ್ಲಿ ನೋಡೋದಾದ್ರೆ ಸಾಬುದಾನ ಫುಲ್ ಪಾಪ್ಯುಲರ್ ಆಗುತ್ತೆ. ಅದಕ್ಕೂ ಮುಂಚೆ ಸಾಬುದಾನ ಅನ್ನೋದೇ ನಮ್ಮ ಭಾರತದಲ್ಲಿ ಇರ್ಲಿಲ್ಲ. ಸೊ ಸಾಬುದಾನ ಯಾವುದೇ ಒಂದು ಟ್ರೆಡಿಷನಲ್ ಫುಡ್ ಅಲ್ಲ.